ಬಿಜಾಪುರ 8 ಮತಕ್ಷೇತ್ರ ಬರತಕ್ಕಂಥ 9 ಮಂಡಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದೆ. 9 ಮಂಡಲದ ಅಧ್ಯಕ್ಷರು ನನಗೆ ಹೇಳಿದರು, ಅಂಗಡಿಯವರೇ ನಮಗೆ ದೇಶ ಮುಖ್ಯ, ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ, ನನ್ನ ಜೊತೆ ಇರ್ತೀವೋ, ನಿಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವೋ, ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗಿಯಾಗ್ತೀವಿ ಅಂತ ಅಧ್ಯಕ್ಷರು ಹೇಳಿದರು. ಮುಂದೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು, ಬಿಜಾಪುರದ ಮಂಡಲ ಅಧ್ಯಕ್ಷನ ಒಬ್ಬನ ಬಿಟ್ಟು ಬಿಜಾಪುರ ಅಧ್ಯಕ್ಷ ಒಬ್ಬರು ನಮಗೆ ಅವರೆಲ್ಲ ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ. ಉಳಿದ ಎಲ್ಲ ಮಂಡಲ ಅಧ್ಯಕ್ಷರು ನಮ್ಮ ಸಪೋರ್ಟ್ ಕೊಡ್ತಿದ್ದಾರೆ. ಈ ಬಿಜಾಪುರ ಮಂಡಲದ 2 ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಹಚ್ಚಿದ್ದು ನಾನು, ಅವ್ರು ಹೇಳಿದ್ರಿಲ್ಲ ಸರ್, ಇಲ್ಲ ಅಂಗಡಿಯವರೇ ಅಧ್ಯಕ್ಷರು ನಾನು ನಿಮ್ಮ ಜೊತೆ ಇರ್ತೀವೋ, ನಾವು ಅಧ್ಯಕ್ಷ ಏನು ಮಾಡ್ತಾನೆ ಗೊತ್ತಿಲ್ಲ, ನಾವು 2 ಪ್ರಧಾನ ಕಾರ್ಯ ಜೊತೆ ಇರ್ತೀವೋ, ನಿಮ್ಮ ಜೊತೆ ಪಕ್ಷ ಸಂಘಟನೆ ಭಾಗಿಯಾಗ್ತೀವೋ ಅಂತ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ 50 ಫೋನ್ ಬಂದ ಬಿಜಾಪುರದಲ್ಲಿ. ನಾನು ಪಕ್ಷಕ್ಕಾಗಿ ದುಡಿತೀನಿ, ನನಗೆ ನೀವು ಬಿಜಾಪುರ ನಗರ ಮಂಡಲ ಅಧ್ಯಕ್ಷ ಮಾಡಿರ್ತೀಸಿಂದ 50 ಜನ ದಂಗಾಲು ಬಿದ್ದಿದ್ದಾರೆ. ನಾನು ಪರಿಪೂರ್ಣ 50 ಮಂದಿಯಲ್ಲಿ ಇದ್ರ ಯಾರಿಗೆ ಪಕ್ಷದ ಪರ ನಿಂತಿರ್ತಾರೆ, ವ್ಯಕ್ತಿ ಪರ ನಿಲ್ದಾಡ್ತು ಹುಡುಕಾಡಿ ಬರೋ ದಿನಮಾನದಲ್ಲಿ ಬಿಜಾಪುರದ ನಗರ ಮಂಡಲ ಅಧ್ಯಕ್ಷನೂ ಕೂಡ ಮಾಡ್ತೀನಿ. ಆದರೆ ಬಸನಗೌಡ ಪಳ್ಳಿ ಯತ್ನಾಳ್ ಉಚ್ಚಾಟಾಗಿದ್ದಾರೆ. ಉಚ್ಚಾಟಾಗಿರತ್ತೆ ನನಗಿನ್ನ ಸಂತೋಷ, ದುಃಖದ. ಯಾಕಂದ್ರೆ ಒಬ್ಬ ಮನೆಯ ಸದಸ್ಯ ಅವರು ಉಚ್ಚಾಟನೆ ಮಾಡೋಕ್ಕೆ ಕಾರಣ ಆಯಿತು. ಒಂದು ಮನೆಯೊಳಗೆ ನಾವು ಒಂದು ಸದಸ್ಯರು ಇರ್ತೀವಿ. ಮನೆ ಇದ್ದಾಗ ಸದಸ್ಯ ಎಲ್ಲ ಮನೆಯೊಳಗೆ ಎಲ್ಲರನ್ನೂ ಸಿಕ್ಕಾಪಟ್ಟಿ ಮನಸ್ಸಿಗೆ ಬಂದಂಗೆ ಬೇಕಾಗ್ತಿರಂದ್ರೆ ಆ ಮನೆಯ ಸಂತೋಷ ಹಾಳಾಗ್ತೈತಿ. ಅದಕ್ಕೆ ಈಗ ಅವರು ಹೈಕಮಾಂಡ್ ವಿಚಾರ ಮಾಡ್ಯಾರ, ವಿಜೇಂದ್ರ ವಿಚಾರ ಮಾಡಿಲ್ಲ, ಇವತ್ತು ಯಡಿಯೂರಪ್ಪ ವಿಚಾರ ಮಾಡಿಲ್ಲ. ಇವ್ರು ಉಚ್ಚಾಟನೆಗೆ ಅವ್ರು ಇಬ್ಬರೂ ಕಾರಣ ಅಲ್ಲೇ ಅಲ್ಲ. ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡಬೇಡ್ರಿ. ನೀವು ಏನಾದರೂ ಇವತ್ತು ಭಾಳ ಮಂದಿ ನೀವು ಮೊದಲು ಹೇಳಿದ್ರಿ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರಿ, ಈಗ ಪಕ್ಷ ಕಟ್ತಾ ಅಂತ ಹೇಳಿದ್ರಿ. ಆದರೆ ಭಾಳಷ್ಟು ತಮ್ಮ ಅಭಿಮಾನಿಗಳು ಇವತ್ತು ಬಸನಗೌಡ ಪಾಟೀಲ್ನ ಪಕ್ಷಕ್ಕೆ ಕರ್ಕೋರೆ ಹೋರಾಟ ಮಾಡೋಕ್ಕೈತಾರೆ. ಅಂದ್ರೆ ನಿಮ್ಮ ಅಭಿಮಾನಿ ಇದ್ದರೂ ಕೂಡ, ನೀವು ಹೊಸ ಪಕ್ಷ ಕಟ್ತಂದ್ರೂ ಕೂಡ, ಆದರೆ ನಿಮ್ಮ ಅಭಿಮಾನಿಗಳು ಬಸನಗೌಡರ ಪಕ್ಷಕ್ಕೆ ತಗೋತಾರಂದ್ರೆ ನಿಜವಾಗಿಯೂ ಕೂಡ ಅವರಿಗೂ ಕೂಡ ನಿಮ್ಮ ಅಭಿಮಾನಿಗಳು ಕೂಡ ಪಕ್ಷದ ಮೇಲೆ ಅಭಿಮಾನದ ತೋರ್ತಾ ಇದೆ. ನಾವು ನಿಮ್ಮನ್ನ ಇವತ್ತು ಉಚ್ಚಾಟನೆ ಮಾಡಿದಾರ, ಮುಂದೆ ಬರೋ ದಿನಮಾನದಲ್ಲಿ ಕ್ವಶನ್ ಮಾಡ್ತಾರೆ. ನನಗೆ ಭಾಳ ಜನ ಇವತ್ತು ಅಭಿಮಾನಿಗಳು ಫೋನ್ ಹಚ್ತಾರೆ, ಏನ್ರಿ ಬಸನಗೌಡರನ್ನ ಹೊಡಿ ತಗೋತಿರತ್ತೆ ಅಂತ. ಆ ಪೊಸಿಷನ್ ನನಗಿಲ್ಲ, ಆ ಶಕ್ತಿ ನನಗಿಲ್ಲ. ಅದು ಹೈಕಮಾಂಡ್ ಅದು ತೆಗೆದುಕೊಂಡ್ರೂ ಕೂಡ ನನಗೇನು ಕೆಟ್ಟದ್ದು ನಾವು ಅದನ್ನು ಬಯಸೋದಿಲ್ಲ. ಅವರು ಮನೆಯ ಸದಸ್ಯರಾಗಿ ಎಲ್ಲರನ್ನ ಪ್ರೀತಿ ಕಾಯ್ಕೊಂಡು ಬದುಕ್ತಂಥ ವಾತಾವರಣ ತಿಳಿವಳಿಯಾಗಿ ಬಂದ್ರೆ ನಾನು ಅದಕ್ಕೆ ಬ್ಯಾಡ ಅಂತಕ್ಕಂಥ, ನಾವು ತಗೋಅಂತಕ್ಕಂಥ ಎರಡೂ ನನ್ನ ಕಡೆ ಇಲ್ಲದ ಕಾರಣ ಹೈಕಮಾಂಡ್ ಲೆವೆಲ್ ಇರೋದು ಒಂದು, ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಸಂದೇಶವನ್ನು ನನಗೆ ಯಾರು ಫೋನ್ ಹಚ್ತಾರೆ, ಯಾರು ನನಗೆ ಕೇಳಬೇಕಂತಕ್ಕ ಅವರಿಗೂ ಕೂಡ ಈ ವಿಷಯವನ್ನು ತಮ್ಮ ಮೂಲಕ ತಿಳಿಸಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳನ್ನ BS ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಹಿರಿಯರೊಳಗೊಂಡು ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದರು. ಆ ಬಲಿಷ್ಠಗೊಳಿಸೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮಂತ್ರಿಗಳಾದ್ರಿ, ಶಾಸಕರಾದ್ರಿ, ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ. ಅದಕ್ಕೆ ಕಾರಣ ಅಂದ್ರೆ BS ಯಡಿಯೂರಪ್ಪನವರು ಹಾಗೂ ಭಾಳ ಹಿರಿಯ BJP ಕಾರ್ಯಕರ್ತರು ಅಂತ ಹೇಳಿ ನಾನು ನೆನೆಸಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಇವತ್ತು BS ಯಡಿಯೂರಪ್ಪನವರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನು ಉಂಟು ಮಾಡ್ತಿತ್ತು. ನಿಮಗೆ ಅನಿಸ್ತಿತ್ತು ಜನ ಕೂಗ್ತಾ ಇರೋದ್ರಿಂದ ನೀವು 1% ಜನ ಕೂಗೋದನ್ನು ನೋಡ್ತಿದ್ರಿ. ಆದರೆ 99% ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಇನ್ನೂ ಆಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ. ನಂತರ ನೀವು ಮೇಲೆ ಹೇಳ್ತಿರ್ತೀರಿ, ಏನು ಹೇಳ್ತೀರಿ? BS ಯಡಿಯೂರಪ್ಪನವರು 120 ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ಅಂತ. ನಾ ಕೇಳ್ತೀನಿ ತಮಗೆ, ಈ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ, ಜವಾಬ್ದಾರಿ ಮುಖ್ಯಮಂತ್ರಿಗೆ, ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ. ಈ ಮಾರ್ಚ್ ಎಂಡಲ್ಲಿ ಖರ್ಚಾಗಲಿಕ್ಕೆ ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ. ಈ ವ್ಯವಸ್ಥೆ ಇದ್ದಾಗ 120 ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ ಗೌಡ್ರೆ. ಗೌಡ್ರಿಗೆ ನಾ ಮನವಿ ಮಾಡ್ಕೋತನು, ಭಾರತೀಯ ಜನತಾ ಪಕ್ಷದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ಟರೆ ಯಾಕೆ ಹೇಳಂಗಿಲ್ಲ? ಅದನ್ನು ಹೇಳ್ಬೇಕಲ್ಲ ನಾವು. ಬರೀ 120 ಕೋಟಿ ತಗೊಂಡೋದು ಹೇಳ್ತೀರಿ. ಅವರ ಅಧಿಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು. ಇವತ್ತು BS ಯಡಿಯೂರಪ್ಪನವರು ಬಿಜಾಪುರಕ್ಕೆ, ನಾವು ಬೇರೆ ಮಾತಾಡೋದು, ನಾನು ಬಿಜಾಪುರ ಮಾತಾಡ್ತೀನಿ. ಈಗ ಬಿಜಾಪುರ ಏನು ಡೆವಲಪ್ಮೆಂಟ್ ಕಂಡಿತ್ತಂದ್ರೆ ಯಾವಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಬರೀ ಬಿಜಾಪುರ ಅಲ್ಲ, ಇವತ್ತು ನೀವು ದೇವರಿಬ್ಬರಿಗೆ ಹೋಗ್ರಿ, ಇವತ್ತು ಮುದ್ದೇಬೇಳ ಹೋಗ್ರಿ. ನೀವು ಮುದ್ದೇಬೇಳದಾಗ ಬಸ್ ಸ್ಟ್ಯಾಂಡ್ಗೆ ಮೂರು ಮುಚ್ಕೊಳ್ಳೋ ಪರಿಸ್ಥಿತಿ ಇತ್ತು. ಇವತ್ತು ಬೆಂಗಳೂರು ನೋಡಿದ ಹಾಕೈತೆ ಮುದ್ದೇಬೇಳ ಪರಿಸ್ಥಿತಿ. ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ. ಅದು ನಿಮ್ಮ ಕೊಡುಗೆ ಅದ, ಅದಕ್ಕಿಲ್ಲ ಅಂತ ಹೇಳಂಗಿಲ್ಲ, ನಾವು ಸುಳ್ಳು ಹೇಳಂಗಿಲ್ಲ. ಶಾಸಕರಾದಂಥ ನಿಮಗೆ ಬಿಜಾಪುರ ಶಾಸಕರ ಕೊಡುಗೆ ಅದೇ ಇದಕ್ಕೆ.
ಬಿಜಾಪುರ ಭಾಳಷ್ಟು ಸೌಂದರ್ಯೀಕರಣ ಆಗ್ಯದ, ಡೆವಲಪ್ಮೆಂಟ್ ಆಗ್ಯದ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದ. ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ BS ಯಡಿಯೂರಪ್ಪನವರ ತ್ಯಾಗದ, ಅವ್ರದ್ದು ಕೂಡ ಕೊಡುಗೆ ಅದ. ನಂತರ ಅವ್ರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆದ, ಅವ್ರ ಕೊಡುಗೆ ಕೂಡ ಅದ. ಅದಕ್ಕೆ ಇದು 3 ಜನರ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ವಿಜಯಪುರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.